ದೇಶಾದ್ಯಂತ ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯದಿಂದ ದಾಳಿ ನಡೆದಿದೆ. ಹವಾಲಾ ಹಣ, ಕಪ್ಪು ಹಣ ದಂಧೆ ವಿರುದ್ಧ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಏಕಕಾಲದಲ್ಲಿ ಇಡಿ ದಾಳಿಯನ್ನ ನಡೆಸಿದೆ. ಹವಾಲಾ ಹಣದ ಮೇಲೆ ದಾಳಿ ನಡೆಯಲಾಗಿದೆ. 50 ಬ್ಯಾಂಕ್ಗಳ ಮೇಲೆ ಜಾರಿ ನಿರ್ದೇಶನಾಲಯ ದಿಢೀರ್ ರೇಡ್ ಮಾಡಿದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ದಾಳಿ ನಡೆದಿರೋದು. ಹವಾಲಾ ಹಣ, ಕಪ್ಪು ಹಣ ವರ್ಗಾವಣೆಯ ಬಗ್ಗೆ ಮಾಹಿತಿಯನ್ನ ಆಧರಿಸಿ ಈ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಹವಾಲಾ ಹಣದ ಮೇಲೆ ಈಗಾಗಲೇ ಕಣ್ಣಿಟ್ಟಿದ್ದು, ಅದೇ ರೀತಿ ದಾಳಿಯನ್ನ ನಡೆಸಿದೆ. ನೋಟು ನಿಷೇಧ ಜಾರಿಯಾದ 1 ತಿಂಗಳ ಬಳಿಕ ಈ ಭರ್ಜರಿ ದಾಳಿಯನ್ನ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಮಂಜುನಾಥ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇದೆಲ್ಲ ಗಮನಿಸ್ತಾ ಇದ್ರೆ ದಾಳಿ ಏನೋ ಆಗಿದೆ, ಆದ್ರೆ ದಾಳಿಯ ವೇಳೆ ಏನಾದ್ರೂ ಸಿಕ್ಕಿದೆಯಾ? ಹವಾಲಾ ಹಣ ಸಿಕ್ಕಿದೆಯಾ ಅಥವಾ ಕಪ್ಪು ಹಣ ಏನಾದ್ರೂ ವರ್ಗಾವಣೆ ಬಗ್ಗೆ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ? ಅರುಣ್, ಈಗಷ್ಟೇ ಈ ಒಂದು ದಾಳಿಯ ಒಂದು ಪ್ರಮುಖವಾದಂತ ಮಾಹಿತಿ ಈಗಷ್ಟೇ ಹೊರಬರ್ತಾ ಇರುವಂತದ್ದು. ಏನು ದೇಶಾದ್ಯಂತ ಏನು ನೋಟು ನಿಷೇಧದ ಬಳಿಕ ಪ್ರಧಾನಿ ಮೋದಿ ಅವರು ನೋಟನ್ನ ನಿಷೇಧ ಮಾಡಿದ, ಹಳೆ ನೋಟುಗಳ ನಿಷೇಧ ಆದ ಬಳಿಕ ಬ್ಯಾಂಕ್ಗಳ ಮೂಲಕ ಒಂದು ಕಪ್ಪು ಹಣವನ್ನು, ಹಳೆ ನೋಟುಗಳನ್ನ ಕೊಟ್ಟು ಹೊಸ ಹಣವನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾ ಇರುವಂತಹ ಒಂದು ಇದರಲ್ಲಿ ಬ್ಯಾಂಕಿನವರೇ ಒಂದು ಕೈವಾಡ ಹೆಚ್ಚಾಗಿರುವಂತದ್ದು ಈಗ ಜಾರಿ ನಿರ್ದೇಶನಾಲಯಕ್ಕೆ ಗಮನಕ್ಕೆ ಬಂದಿರುವಂತದ್ದು. ಬಹು ಮುಖ್ಯವಾಗಿ ಇಲ್ಲಿ ನೋಡುವಂತದ್ದಾದ್ರೆ, ಏನು ಕರ್ನಾಟಕದಲ್ಲಿ ಕಳೆದ ವಾರವಷ್ಟೇ ದಾಳಿಯಾಗಿದ್ದಂತಹ ಚಿಕ್ಕರಾಯಪ್ಪ, ಜಯಚಂದ್ರ ಮತ್ತು ಪ್ರಮುಖರ ಮನೆ ಮೇಲೆ ದಾಳಿ ನಡೆದಾಗ ಏನು ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿತ್ತು, ಆ ಒಂದು ಹಣದ ಮೂಲವನ್ನ ಹುಡುಕಿದಾಗ ಇದರಲ್ಲೆಲ್ಲ ಬ್ಯಾಂಕ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು. ಸೊ ಈ ಒಂದು ಮಾಹಿತಿಯನ್ನ ಆಧರಿಸಿ ಈಗ ಆಲ್ರೆಡಿ ಸಿಬಿಐ ಕೂಡ ಒಂದು ತನಿಖೆಯನ್ನ ಆರಂಭಿಸಿದೆ. ಸಿಬಿಐ ಕೊಟ್ಟ ಒಂದು ಮಾಹಿತಿಯನ್ನ ಆಧರಿಸಿ ದೇಶಾದ್ಯಂತಲೂ ಕೂಡ ಇದೇ ರೀತಿಯಾದಂತಹ ದಂಧೆಗಳು ನಡೆದಿದೆ ಅನ್ನೋ ಒಂದು ಸೂಕ್ಷ್ಮವಾದ ರೀತಿಯಲ್ಲಿ ತಿಳ್ಕೊಂಡು ಇಡಿಯ ಜಾರಿ ಸಾರಿ ಮಂಜುನಾಥ್, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈ ಕಮಿಷನ್ ದಂಧೆ ಮೇಲೆ ಒಂದಿಷ್ಟು ಬ್ಯಾಂಕ್ಗಳು ವ್ಯವಹಾರವನ್ನ ನಡೆಸ್ತಾ ಇತ್ತು, ಅದಕ್ಕೂ ಕೂಡ ಏನಾದ್ರೂ ಕಡಿವಾಣ ಹಾಕೋಕೆ ಈ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆಯಾ? ಬಹುಶಃ ಈ ಕಾರ್ಯಾಚರಣೆ ಕಡಿವಾಣ ಹಾಕೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿವರೆಗೂ ಆಗಿರುವಂತಹ ದಂಧೆಯ ಪ್ರಮಾಣ ಏನಿದೆ, ಎಷ್ಟು ಹಣವನ್ನ ಈ ಅಧಿಕಾರಿಗಳು ಕಮಿಷನ್ ರೂಪದಲ್ಲಿ ಪಡ್ಕೊಂಡಿದ್ದಾರೆ, ಎಷ್ಟು ಹಣವನ್ನ ಹೊಸ ನೋಟುಗಳನ್ನ ನೀಡಿದ್ದಾರೆ ಅನ್ನೋ ಒಂದು ಪ್ರಮುಖವಾದಂತಹ ಒಂದು ಹಾದಿಯಲ್ಲಿ ಈ ಒಂದು ಜಾರಿ ನಿರ್ದೇಶನಾಲಯ ತನಿಖೆ ಸಾಗ್ತಾ ಇದೆ. ಸೊ ಹಾಗಾಗಿ ಈಗ ದೇಶಾದ್ಯಂತ ಸುಮಾರು 50 ಬ್ಯಾಂಕ್ಗಳ ಮೇಲೆ, ವಿವಿಧ ಬ್ಯಾಂಕ್ಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆದಿರುವಂತದ್ದು. ಅರುಣ್, ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ತಮಿಳುನಾಡು ಮುಖ್ಯಮಂತ್ರಿ ಅಭಿಮಾನಿಗಳ ಅಮ್ಮ ಪುರುಚಿ ತಲೈವಿ ಜಯಲಲಿತಾ ಯುಗಾಂತ್ಯವಾಗಿದೆ. ಅನಾರೋಗ್ಯದಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಕಳೆದ 75 ದಿನಗಳ ಕಾಲ ಜೀವನ್ ಮರಣದ ನಡುವೆ ಹೋರಾಡಿದ್ರು. ಕೊನೆಗೂ ಕೂಡ ಇಹಲೋಕದ ಪಯಣವನ್ನು ಮುಗಿಸಿದ್ದಾರೆ. ಲಕ್ಷಾಂತರ ಅಭಿಮಾನಿಗಳ ಶೋಕ ಸಾಗರದ ಮಧ್ಯೆ ಮರೀನಾ ಬೀಚ್ನ MGR ಸ್ಮಾರಕ ಪಕ್ಕದಲ್ಲೇ ಅಸ್ತಂಗತರಾದರು, ಅಮರರಾದರು ಜಯಲಲಿತಾ. ಅಮ್ಮನ ಅಂತಿಮ ದರ್ಶನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ತಮಿಳುನಾಡು ಅಮ್ಮ ಜಯಲಲಿತಾ ವಿಧಿವಶರಾಗಿದ್ದು, ನಿನ್ನೆ 11:30 ಸಂದರ್ಭದಲ್ಲಿ ರಾತ್ರಿ ಈ ಒಂದು ಸುದ್ದಿ ಪ್ರಕಟಗೊಳ್ತು. ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರನ್ನ ಎಳೆದಿದ್ದಾರೆ ಅಂತ